ಇವತ್ತು ನಾನು ಮತ್ತೆ ಅಮ್ಮ ಶಾಪಿಗೆ ಹೋಗ್ತಾ ಇದೀವಿ. ಒಂದು ಹ್ಯಾಂಡಿಗೆ ಅಷ್ಟೇ ಮಾಡಿಸಿದ್ದು ನೇಲ್ಸ್ನ. ಫ್ರೀಯಾಗಿ ಸಿಗುತ್ತೆ ಅಂದ್ರೆ ಅವ್ರಿಗೂ ಬೇಕು, ಅವ್ರ ಗಂಡಂಗೂ ಬೇಕು. ನಮ್ಮ ಅಪ್ಪನ ಹೆಸರು ಆಕ್ಚುಲಿ ವೀರಪ್ಪ ಅಂತ. ನಾನು ವೀರಪ್ಪನ್ ಅಂತಿರ್ತೀನಿ. ರೌಡಿ ವೀರಪ್ಪನ್ ಅಂತ. ರೌಡಿ ವೀರಪ್ಪನ್, ಕಾಡುಗಳ ವೀರಪ್ಪನ್, ಕಾಡುಗಳ ವೀರಪ್ಪನ್ ಅಂತೆ. ಇವಾಗ ಓಕೆ ನಾವು ರಾಗಲ್ ಬರಕ್ಕೆ. ಇವನು ಬಂದ್ಬಿಟ್ಟು ನನ್ನ ಜಿಮ್ ಫ್ರೆಂಡ್ ಆಯ್ತಾ. ಸೊ ಅವ್ರದ್ದು ಇವತ್ತು ಮದುವೆ ಇದೆ. ಸೊ ಅವತ್ತು ಶೂಟಲ್ಲಿ ಸಿಕ್ದಾಗ್ಲಿ ಹೇಳಿದ್ರು ತರ ಮದುವೆ ಎಲ್ಲ ಇದೆ ಬರ್ಬೇಕು ಅಂತ ಹೇಳ್ಬಿಟ್ಟು. ಇವತ್ತು ನನ್ನ ಬ್ರಂಚ್ ಬಂದ್ಬಿಟ್ಟು ಇದು, ಬಿಕಾಸ್ ಇವಾಗ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 12:15. ಕೆಲಸ ಎಲ್ಲ ಇರುತ್ತಲ್ಲ, ಸೊ ಹಾಗಾಗಿ ಎನರ್ಜಿ ಬೇಕು. ಹಾಗಾಗಿ ಸ್ವಲ್ಪ ಕಾರ್ಬ್ಸ್ ಮತ್ತು ಪ್ರೋಟೀನ್, ಇದು ಆ್ಯಕ್ಚುಲಿ 3 ಎಗ್ ವೈಟ್ ಹಾಕಿ ಈ ಥರ ದೋಸೆ ಥರ ಹಾಕ್ಕೊಂಡಿರೋದು, ಆ್ಯಂಡ್ ಕ್ಯಾರೆಟ್ ಪಲ್ಯ ಮತ್ತು ಸ್ವಲ್ಪ ಫ್ರೂಟ್ಸ್. ಸೊ ಇದು ನನ್ನ ಇವತ್ತಿನ ಬ್ರಂಚ್. ಇದು ತಿಂದು ನಾನು ಇವತ್ತು ಮಂತ್ರಿ ಮಾಲ್ಗೆ ಹೋಗಬೇಕು. ಹಾಯ್ ಹಲೋ ನಮಸ್ಕಾರ, ನಾನು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮತ್ತೆ ಅಮ್ಮ ಶಾಪಿಗೆ ಹೋಗ್ತಾ ಇದ್ದೀವಿ. ಸೊ ಯೂಶಲಿ ಅಮ್ಮ ಶಾಪಿಗೆ ಇಷ್ಟೊತ್ತಿಗೆ ಹೋಗೋದು. ಇವತ್ತು ಆ್ಯಕ್ಚುಲಿ 2:30 ಹೋಗಬೇಕಿತ್ತು, 3 o'clock ಆಗೋಯ್ತು ತಲೆ ಸ್ನಾನ ಎಲ್ಲ ಮಾಡ್ಕೊಂಡು ಹೊರಡೋ ಅಷ್ಟರಲ್ಲಿ. ಸೊ ಅವಾಗ ನಮ್ಮ ವೆಹಿಕಲ್ ಕೂಡ ಬುಕ್ ಮಾಡಿದ್ದೀನಿ. ಆ್ಯಂಡ್ ಇವತ್ತೇನಪ್ಪ ಅಂತಂದರೆ ನಮ್ಮ ಶಾಪ್ಗೆ ಇಬ್ಬರು ಬರ್ತಾ ಇದ್ದಾರೆ ಇಂಟರ್ವ್ಯೂಗೆ. ಸೊ ನಂದು ನೇಲ್ಸ್ ಮಾಡಿಸ್ಬೇಕಿತ್ತು, ನನ್ನ ಮೇಲೆ ಮಾಡಲಿ ನೋಡೋಣ ಹೆಂಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ಹೊಸ ಸ್ಟಾಫ್ನ ಹೈಯರ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಲೆಟ್ಸ್ ಗೋ ಟು ಮಂತ್ರಿ ಮಾಲ್ ಗೈಸ್. ಸೊ ಗೈಸ್ ಫೈನಲಿ ಶಾಪಿಗೆ ಬಂದು ನಂದು ನೇಲ್ಸ್ ಕೂಡ ಮಾಡಿಸಾಯಿತು. ಒಂದು ಹ್ಯಾಂಡಿಗೆ ಅಷ್ಟೇ ಮಾಡಿಸಿದ್ದು ನೇಲ್ಸ್ನ. ಇನ್ನೊಂದು ಹ್ಯಾಂಡಿಗೆ ಮಾಡಿಸ್ಬೇಕಿತ್ತು, ಬಟ್ ಬಂದಿದ್ದು ಒಂದೇ ಎಂಪ್ಲಾಯಿ. ಸೊ ಹಾಗಾಗಿ ಅಂದರೆ ಬಂದಿದ್ದು ಒಂದೇ ಹುಡುಗ ಇಂಟರ್ವ್ಯೂಗೆ ಇವತ್ತು. ಸೊ ಹಾಗಾಗಿ ಒಂದು ಕೈಗಾಯಿತು, ಚೆನ್ನಾಗಾಯಿತು. ನೋಡಬೇಕು ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಇವತ್ತು ರಿನೋವೇಷನ್ದು ಏನೋ ಮಾತಾಡ್ಕೊಂಡು ಹೋಗಿದ್ದಾರೆ. ಲಾಸ್ಟ್ ಟೈಮ್ ರಿನೋವೇಷನ್ಗೆ ಒಬ್ರಿಗೆ ಹೇಳಿದ್ವಿ, ಅವರು ಮಧ್ಯದಲ್ಲೇ ಕೈ ಕೊಟ್ಟರು. ನಾವೆಲ್ಲ ಫುಲ್ಲು ಪರ್ಮಿಷನ್ ಎಲ್ಲ ತೊಗೊಂಡಿದ್ವಿ. ಸೊ ಒಂದೊಂದು ಕಡೆ ಈ ಬಿಸ್ನೆಸ್ಸಲ್ಲಿ ಅಥವಾ ಇಂಟೀರಿಯರ್ದು ಈ ಥರ ಕೆಲಸಗಳಂತ ಬಂದಾಗ ತುಂಬ ಪ್ರಾಬ್ಲಮ್ಗಳಾಗ್ಬಿಡೋದು ಒಂದೊಂದ್ಸಲ, ಹಿಂಸೆ ಆಗ್ಬಿಡೋದು ಒಂದೊಂದ್ಸಲ. ಇವಾಗ ಮತ್ತೆ ಮೇ ಬಿ ಜಿಮ್ಮಿಗೆ ಹೊರಡಬೇಕು. ಏನಪ್ಪ ಹೆಂಗ ಅನ್ನಿಸ್ತು ನಿಮಗೆ ಇದು ನೇಲ್ಸು? ಚೆನ್ನಾಗಿದೆ ಅಲ್ವಾ? ನನಗೂ ಚೆನ್ನಾಗಿ ಮಾಡಿದ್ದಾನೆ ಹುಡುಗ ಅನ್ನಿಸ್ತು ಗೈಸ್. ಅವನಿಗೆ 8 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂತೆ. ಚೆನ್ನಾಗಿ ಮಾಡ್ದ ಗೈಸ್. ನನಗೆ ಸಖತ್ತು ಹಸುವಾಗ್ತಿದೆ. ನಾನು ಬೆಳಗ್ಗೆ ಬ್ರಂಚ್ ಅಂತ ಹೇಳಿದೆ, ಬಟ್ ಇವಾಗ ಸ್ವಲ್ಪ ತಿನ್ನಬೇಕು. ಇಲ್ಲಾಂತಂದರೆ ಜಿಮ್ಮಲ್ಲಿ ಎತ್ತಕ್ಕೆ ಎನರ್ಜಿನೇ ಇರಲ್ಲ. ಸೊ ಹಾಗಾಗಿ ನಮ್ಮ ಅಮ್ಮನ ನನ್ನ ಜೊತೆ ಎತ್ತಾಕೊಂಡು ಹೋಗ್ತಾ ಇದ್ದೀನಿ. ಬರ್ರಿ ಇಲ್ಲಿ ಕೂತ್ಕೊಂಡು ಏನು ಮಾಡ್ತೀರಾ ಅಂತ. ಫಸ್ಟಿಗೆ ಬರಲ್ಲ ಅಂದರು, ಆಮೇಲೆ ಬರ್ರಿ ಮೇಲೆ ಬಂದರು. ಸೊ ಇವಾಗ ಹೊರಡಬೇಕು. ಆ್ಯಂಡ್ H&M ಅಲ್ಲಿ ಒಂದು ಟಾಪ್ ಬಂದಿದೆ ಗೈಸ್, ಅಲ್ಲಿ ರೆಡ್ ಕಲರ್ ಕಾಣಿಸ್ತಿದಲ್ಲ, ಅದು ನೆಕ್ ಟಾಪ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಿಮಗೇನು ಅನ್ನಿಸ್ತಿದೆ? ತಗೊಳ್ಳ ಅದನ್ನು ಗೈಸ್. ಇವತ್ತು ವಿತೌಟ್ ರೈಸ್ ಬರೀ ವೆಜಿಟೇಬಲ್ ಸಾಲಡ್ ಥರ ತೊಗೊಂಡಿದ್ದೀನಿ. ಇದು ಸಾಲಡ್ ಬೌಲ್ ಅಂತ ಹೇಳ್ತಾರೆ ಕ್ಯಾಲಿಫೋರ್ನಿಯಾ ಬರಿಟೋಗೆ ಬಂದರೆ. ಆ್ಯಂಡ್ ಅಮ್ಮಗೆ ಕೂಡ ಟಾಕೋಸ್ ತೊಗೊಂಡೆ. ಸೊ ಇವತ್ತು ಇವ್ರದ್ದು ಏನಪ್ಪ ಅಂತಂದರೆ ಟ್ಯೂಸ್ಡೇಸು ಸ್ಪೆಷಲ್ ಏನಪ್ಪ ಅಂತಂದರೆ ಟಾಕೋಸ್ ಬರುತ್ತೆ. ಸೊ ಪೊಟ್ಯಾಟೋದು. ಸೊ ಅದು 2 ಫ್ರೀ ಕೊಡ್ತಾರೆ. ಸೊ ಹಾಗಾಗಿ ಅಮ್ಮ ಅದನ್ನು ತಿನ್ನೋಣ ಅಂತ ತಗೋತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದೇ ಒಂದಕ್ಕೊಂದು ಫ್ರೀ ಗೈ. ಸೊ 2 ಅಲ್ಲಿಗೆ 1 ಪ್ರೈಸಲ್ಲಿ 2 ಸಿಗುತ್ತೆ ಅಂತಂದರೆ ಗುಡ್ ಅಲ್ವಾ? ಇಲ್ಲಿ ನೋಡ್ರಿ ನಮ್ಮ ಏನಂತಾರೆ ನಮ್ಮ ಸಪ್ಲೈಯರು ಫಸ್ಟು ಫುಡ್ ಇಟ್ಕೊಳಕ್ಕೆ ರೆಡಿ ಇರ್ತಾರಲ್ವಾ? ಆಗ್ಲೇ ತಿಂದಿರಿ ತಾನೆ ನೀವು? ಇವತ್ತು ಫ್ರೀಯಾಗಿ ಸಿಗುತ್ತೆ ಅಂತ ತಗೊಂಡಿದ್ದು. ಫ್ರೀಯಾಗಿ ಸಿಗುತ್ತೆ ಅಂದ್ರೆ ಅವ್ರಿಗೂ ಬೇಕು, ಅವ್ರ ಗಂಡಂಗೂ ಬೇಕು. ನೋಡಿ ಇಬ್ಬರಿಗೂ ಸೇರ್ಕೊಂಡು ಬಂದು ತಗೊಂಡ್ರ ಅಪ್ಪ ಮೇಲ್ಗಡೆ ಬರ್ತಾರೆ. ಅಪ್ಪ ಮೇಲೆ ಒಟ್ಟಿಗೆ ಒಂದು ಕುತ್ಕೊಂಡು ತಿನ್ನೋದು. ಇವಾಗ 3 ಜನ ಕುತ್ಕೊಂಡು ತಿಂತೀವಿ. ಅಕ್ಕ ಇಲ್ಲೇ ಕುತ್ಕೊಂಡಿದ್ದಾರೆ ನೋಡಿ. ಯಾಕೆ ಡಲ್ ಆಗಿದ್ದೀರಾ? ಕಾಲಲ್ಲಿದ್ದೀರಾ? ಸೊ ಯಾಕೋ ಡಲ್ ಆಗೋರೆ. ಆಮೇಲೆ ಮಾತಾಡ್ಸೋಣ. ಇಲ್ಲೇ ಕೂರೋಣ ಗೈಸ್. ನಾನು ಆ್ಯಕ್ಚುಲಿ ಡಯಟ್ ಪ್ರಕಾರ ರೈಸ್ ತಿನ್ನಬಾರ್ದು ಮತ್ತು ಯಾವುದೇ ಥರ ಆಯಿಲ್ ಐಟಮ್ಸ್ ತಿನ್ನಬಾರ್ದು. ರೈಸ್ ತೊಗೊಳ್ಳಿಲ್ಲ, ಬಟ್ ಇದನ್ನು ಬಿಡೋಕ್ಕಾಗ್ತಿಲ್ಲ ಗೈಸ್. ನನಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ನಮ್ಮಮ್ಮ ಬಿಡು ಆಯಿತು ನಾನು ತಿಂತೀನಿ, ನಾನು ಖಾಲಿ ಮಾಡ್ತೀನಿ ಅಂತವ್ರೆ. ನಾನು ಅದಕ್ಕೆ ಹೇಳ್ತಿದ್ದೆ ಬಂದ್ಬಿಡಿ ಯಾಕೆ ಅಂತ ಹೇಳ್ಬಿಟ್ಟು. ನಾನು ಆಸೆ ಪಟ್ಟು ತೊಗೊಳ್ಳೋದು, ಈ ಕಡೆ ತಿನ್ನಂಗಿಲ್ಲ ಬಿಡೋಂಗಿಲ್ಲ. ಬಟ್ ಆದರೂ ಹೆಂಗೆ ಅಂತಂದರೆ ಒಂದ್ಸಲ ಡಯಟಿಗೆ ಬಿದ್ದುಬಿಟ್ರೆ ಆ ವೆಜಿಟೇಬಲ್ಸು ಮತ್ತು ಫ್ರೂಟ್ಸ್ ನೋಡಿದ್ರೇ ಸಾಕು, ತುಂಬ ತಿನ್ನಬೇಕು ಅಂತ ಅನ್ಸುತ್ತೆ. ಆ ಪೀಕ್ ಲೆವೆಲ್ಗೆ ಹೋದಾಗ ನನಗೆ ಆ್ಯಕ್ಚುಲಿ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಅಂದರೆ ತುಂಬ ಇಷ್ಟ. ನಾನು ವೆಜಿಟೇರಿಯನ್ಸ್ ಆಗಿ ಇನ್ನೇನು ತಿನ್ಬೋದು ಗೈಸ್, ನಾನ್ ವೆಜ್ ಅಂತೂ ತಿನ್ನೋದಲ್ಲ. ಹಂಗಾಗಿ ಇದ್ರದ್ದೇ ನಮಗೆ ಜಾಸ್ತಿ ಒಬ್ಸೆಷನ್ ಇರುತ್ತೆ ಗೈಸ್. ಇವಾಗ ನಮ್ಮ ಅಪ್ಪನೂ ಬಂದರು ಆ್ಯಂಡ್ ಇವಾಗ ಅಕ್ಕನೂ ನಮ್ಮನ್ನು ಜಾಯಿನ್ ಆದರು. ಪಾಪ ಅವ್ರಿಗೂ ಹುಷಾರಿಲ್ಲ, ಒಬ್ಬೊಬ್ಬರಾಗೆ ಹುಷಾರಿಲ್ದಂಗೆ ಆಗ್ತಿದೆ. ನೀವು ಎಲ್ಲರೂ ಹುಷಾರಾಗಿರಿ, ಬಿಕಾಸ್ ವೆದರ್ ಸರಿ ಇಲ್ಲ. ಶೀತ ಮಾಡ್ಕೊಬೇಡಿ ಹೊರಗಡೆ ಹೋಗಿ. ಆ್ಯಂಡ್ ನಮ್ಮ ವೀರಪ್ಪನ್ ಕೂಡ ಇವಾಗ ತಿಂತವ್ರೆ ಟಾಕೋಸ್ನ. ನೋಡಿ ಹಿಂಗೆ ತಿನ್ನೋದು ಟಾಕೋಸ್ನ ಸ್ಪೂನಲ್ಲಿ. ಹಾಂ ಗೈಸ್, ನಮ್ಮಪ್ಪ ತಿನ್ನೋದೇ ಸ್ಟೈಲು ಆಯ್ತಾ, ಸ್ಪೂನು. ಗೈಸ್ ಅಕ್ಕ ನೀವು ಚುಚ್ಚಿಸ್ಕೋಬಾರ್ದ ಅಂತ ಹೇಳ್ತವ್ರೆ. ನಮ್ಮಮ್ಮ ಅಯ್ಯೋ ನನಗೇನಕ್ಕೆ ಅಂತವ್ರೆ. ಅವ್ರಿಗೆ ಸಾಕಾಗ್ಬಿಟ್ಟಿದೆ ಅಕ್ಕ, ಜೀವನನೇ ಸಾಕಾಗ್ಬಿಟ್ಟಿದೆ ಅವ್ರಿಗೆ. ಅವ್ರಿಗೆ ಚೆನ್ನಾಗಿ ಕಾಣುತ್ತೆ ಈ ಮೇಲೆ ಚುಚ್ಕೊಂಡ್ರೆ. ಅದು ಕಳೆದೋಗುತ್ತೆ ಅಂತ. ನೀವು ಚುಚ್ಚಿಸ್ಕೊಳ್ಳೋದಪ್ಪ? ಅದು ಯಾವ್ದೋ ಕಾಲದಲ್ಲಿ ಚುಚ್ಚಿದ್ದು, ಅದಾದ್ಮೇಲೆ ಓಲೆನೇ ಹಾಕೊಂಡಿಲ್ಲ ಅವರು.
ಅಲ್ಲ ಕೆಲವರು ಇರಲ್ಲ ಮತ್ತೆ ಚುಪ್ತಾರೆ. ರೌಡಿ ವೀರಪ್ಪನ್ ಅಂತ. ರೌಡಿ ವೀರಪ್ಪನ್ನು ಕಾಡುಗಳ ವೀರಪ್ಪನ್ ಕಾಡುಗಳ ವೀರಪ್ಪನ್ ಅಂತೆ. ನಮ್ಮ ಅಪ್ಪನ ಹೆಸರು ಆಕ್ಚುಲಿ ವೀರಪ್ಪ ಅಂತ. ನಾನು ವೀರಪ್ಪನ್ ಅಂತಿರ್ತೀನಿ ಒಂದೊಂದ್ಸಲ. ಕಾಡುಗಳ ವೀರಪ್ಪನ್ ಏನಪ್ಪ? ಹೌದಾ? ಹೆಂಗ್ ಕರೆದ್ರೆ ಓಕೆ. ನಿಮ್ ದೊಡ್ಡ ಮೀಸೆ ಎಲ್ಲಿ? ತೆಗೆದ್ಬಿಟ್ಟಿಲ್ಲ. ಯಾರಿಗೂ ಗೊತ್ತಾಗ್ಬಾರ್ದು, ಪೊಲೀಸ್ ಕೈಲಿ ಸಿಗಾಕೋಬಾರ್ದು ಅಂತನಾ? ಅದು ಇದು ಮರಿ ವೀರಪ್ಪನ್. ಹೌದಾ? ಮರಿ ವೀರಪ್ಪನ್. ನೀವೇನೇನ್ ಕೆಲಸ ಮಾಡಿದ್ರ ಇಲ್ಲಿಗಲ್ಲು? ಇಲ್ಲಿಗಂತ ಅದೇ ಎಲ್ಲ ಕಬ್ಳ ಕರಿಯೋದು, ಕಬ್ಳ ಕಚ್ಚೋದು. ಅದನ್ನ ಇಲ್ಲಿಗಲ್ ಅಂತಾರ? ಇಲ್ಲಿಗಲ್ ಅಲ್ಲ ಅದು, ಲೀಗಲ್ ಅದು. ಕಬ್ಣ ಚಚ್ಚೋದು. ಕಬ್ಣದಲ್ಲಿ ಯಾರಿಗಾರು ಚಚ್ಚಿದ್ದೀರಾ? ಅದ್ರದ್ದು ಚಚ್ಚಿದ್ವಿ. ಇದು ಇಲ್ಲಿಗಲ್ ನೋಡ್ರಿ. ಬಾಯ್ ಬಾಯ್. ಹೌದಾ? ಎಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲ? ಅಕ್ಕ ಬಾಯ್. ಇವಾಗ ಓಕೆ ನಾವು ವ್ಲಾಗಲ್ಲಿ ಬರೋಕ್ಕೆ? ಲಾಸ್ಟ್ ಟೈಮ್ ಸೊ ಇವಾಗ ಅಮ್ಮನ ಮತ್ತೆ ಅಕ್ಕನ ಇಲ್ಲೇ ಬಿಟ್ಟು ಹೋಗ್ತಾರೆ. ಅಪ್ಪಾಜಿ ನಡೀರಿ, ಬರ್ರಿ. ಸೊ ಇವಾಗ ನಾನು ಮತ್ತೆ ಅಪ್ಪ ಅಮ್ಮ ಬಾಯ್. ನಾನು ಮತ್ತೆ ಅಪ್ಪ ಇವಾಗ ಮನೆಗೆ ಹೊರಡಬೇಕು. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ. ನನಗೆ ತಿಂದು ಸಮಾಧಾನನೇ ಆಗಲಿಲ್ಲ ಗೈಸ್. ಇಷ್ಟೆಷ್ಟು ತಿಂದೆ ಅನ್ನೋ ಥರ ಫೀಲ್ ಆಗೋಯ್ತು. ಐ ಥಿಂಕ್ ಒಂದು ವಾಟರ್ ಬಾಟಲ್ ಏನೋ ತೊಗೊಂಡು ನೀರು ಕುಡ್ಬೇಕು, ಸಕಾಲ ಬಾರಿಕೆ ಆಗ್ತಾಯಿದೆ. ನಾನು ಒಂದು ಬಾಟಲ್ ತಿನ್ನಂಗೆ ಆಗಲಿಲ್ಲ. ಯಾಕೆ? ಅದು ಹೆಂಗೆ ಗೊತ್ತಾ ಗೈಸ್, ನಾವು ಸೌತ್ ಇಂಡಿಯನ್ಸ್ ಅಲ್ವಾ, ನಮಗೆ ರೈಸ್ ಹೊಟ್ಟೆಗೆ ಬಿಡೋ ತನಕ ಏನೇ ಬಿದ್ದರೂ ನಮಗೆ ಊಟದ ಸಮಾಧಾನ ಆಗಲ್ಲ. ಸೊ ಅದು ಹಂಗೆ ಆಗಿರೋದು. ಇವಾಗ ರೈಸ್ ತಿನ್ನೋಕೆ ಆಗ್ದಲೇ, ಬಿಡೋಕ್ಕೂ ಆಗ್ದಲೇ ನಮ್ಮ ಗೋಳು ಯಾರ ಹತ್ರ ಹೇಳೋದು? ಇವನು ಬಂದ್ಬಿಟ್ಟು ನನ್ನ ಜಿಮ್ ಫ್ರೆಂಡ್ ಆಯ್ತಾ. ಮೊನ್ನೆಯಿಂದ ಅನ್ಕೋತಿದ್ದೀನಿ ಇವನಿಗೋಸ್ಕರ ನಮ್ಮ ಕೋಕೋ ಸ್ನ್ಯಾಕ್ಸ್ ಎಲ್ಲ ಏನಿದೆ ಸ್ವಲ್ಪ ಕತ್ಕೊಂಡು ಇವನಿಗೆ ಬಂದು ಕೊಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಹೋಗ್ತಿದ್ದೀನಿ. ಇವತ್ತು ಅಂದ್ಕೊಂಡೆ ತಗೋಬೇಡ ಅಂತ, ಬಟ್ ಮತ್ತೆ ಹೋಯ್ತು. ಏನಪ್ಪ ಅವನಿಗೆ ಒಂದು ಹೆಸರು ಇಡಬೇಕು ಬೇಸ್. ಏನು ಇಡೋಣ? ಏನು ಬಾಸ್ ನಿಮಗೆ ಏನಂತ ಹೆಸರಿಡೋಣ? ಏನಂತ ಹೆಸರಿಡೋಣ ನಮಗೆ? ಗುಂಡು ಗುಂಡು ಅಂತ ಇಡೋಣ ಅವನಿಗೆ ಹೆಸರು. ಗುಂಡು 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 ಗೈಸ್ ಹೆಂಗಿದೆ ಗುಂಡು ಅಂತ. ನಮಗೂ ಮುಂಚೆ ಒಂದು ನಾಯಿ ಇರ್ತಾಯ್ತಾ, ಅವಳ ಹೆಸರು ಬಂದ್ಬಿಟ್ಟು ತಿಮ್ಮಿ ಅಂತ, ಗೊತ್ತಾ? ಸೊ ಐ ಥಿಂಕ್ ನಾವು ಸೌತ್ ಇಂಡಿಯನ್ಸ್ ಅಷ್ಟೇ ಈ ಥರ ಕ್ಯೂಟ್ ಹೆಸರಿಡೋಕ್ಕೆ ಸಾಧ್ಯ ಅನ್ಸುತ್ತೆ ಅಲ್ವಾ? ಆಯಿತು ಗುಂಡು, ನಾಳೆ ನಿಮಗೋಸ್ಕರ ಸ್ನ್ಯಾಕ್ಸ್ ತಗೊಳ್ತೀನಿ ಅಂತ. ಹಾಂ ಸಖತ್ ಕ್ಯೂಟ್ ಇದೆ. ಬಾಯ್ ಗುಂಡು, ಬಾಯ್ ಬಾಯ್. ಗೈಸ್ ಇವತ್ತು ಮನೇಲಿ ಆ್ಯಕ್ಚುಲಿ ಕಸ್ಟರ್ಡ್ ಫ್ರೂಟ್ ಥರ ಸ್ವಲ್ಪ ಮಾಡಿದೆ, ರಾತ್ರಿ ತಿನ್ನೋಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ನೋಡ್ಬೋದು ಯಾವ ಥರ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ನನಗೆ ತುಂಬ ಬೇಕಾಗಿರೋವಂಥ ಒಬ್ಬರು ಬ್ರೋ ಅಂತಲೇ ಹೇಳ್ಬೋದು. ಸೊ ನನಗೆ ತುಂಬ ಒಂದು ಬ್ರ್ಯಾಂಡ್ಸ್ಗೆಲ್ಲ ಪ್ರತಿ ಸಲ ಶೂಟ್ ಇದ್ದಾಗ ಕೇಳಿದ ತಕ್ಷಣ ಬಂದು ನಂಗೆ ಶೂಟ್ ಮಾಡ್ಕೊಡೋರು. ಸೊ ಅವ್ರದ್ದು ಇವತ್ತು ಮದುವೆ ಇದೆ. ಸೊ ಅವತ್ತು ಶೂಟಲ್ಲಿ ಸಿಕ್ದಾಗಲೇ ಹೇಳಿದ್ವಿ ಥರ ಮದುವೆ ಎಲ್ಲ ಇದೆ ಬರಬೇಕು ಅಂತ ಹೇಳ್ಬಿಟ್ಟು. ನಾನು ಪಕ್ಕ ಅಂತ ಹೇಳಿದ್ದೆ. ಇವತ್ತು ಆಲ್ಮೋಸ್ಟ್ ಕ್ಯಾನ್ಸಲ್ ಮಾಡೋ ಮೈಂಡಲ್ಲಿದ್ದೆ, ಆಮೇಲೆ ಇಲ್ಲ ಹೇಳಿದ್ದಲ್ಲ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀನಿ. ಸೊ ಇವಾಗ ಕ್ಯಾಬ್ ಬುಕ್ ಮಾಡಿದ್ದೀನಿ. ಸೊ ಲೆಟ್ಸ್ ಗೋ ಗೈಸ್. ಆ್ಯಂಡ್ ಇವತ್ತು ಈ ಸಲ ಏನಪ್ಪ ಅಂತಂದರೆ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ. ಬಿಕಾಸ್ ಅಮ್ಮನ್ನು ಕೇಳಿದೆ, ಅಮ್ಮಂಗೆ ಬೆಳಗ್ಗೆನೇ ಕೇಳಬೇಕಿತ್ತು. ನಂದೇನೋ ವರ್ಕ್ ಇದೆ ಅಂತ ನಾನು ಮರ್ತೋಗ್ಬಿಟ್ಟೆ, ಕೇಳೋಕ್ಕಾಗಲಿಲ್ಲ. ಸೊ ಹಾಗಾಗಿ ಲಾಸ್ಟ್ ಮೂಮೆಂಟಲ್ಲಿ ಇನ್ನೇನು ಮಾಡೋದು, ಆಯಿತು ಒಬ್ಬಳೇ ಹೋಗೋದ್ರೆ ಅಭ್ಯಾಸ ಮಾಡ್ಕೋಬೇಕು ಅಂತ ಹೋಗ್ತಾ ಇದ್ದೀನಿ. ಈ ಪ್ರೆಸೆಂಟೇಷನ್ ಕಾರ್ಡ್ ನೋಡಿ ಎಷ್ಟು ಚೆನ್ನಾಗಿದೆ. ₹1 ಕೂಡ ಇಟ್ಟು ಕೊಟ್ಟಿದ್ದಾರೆ. ಸೊ ಈ ಥರ ನಮ್ಮದು ಅವಾಗಿನ ಕಾಲದಲ್ಲಿ ಏನೋ ಶಾಸ್ತ್ರಗಳೆಲ್ಲ ಇತ್ತಲ್ಲ, ನಂಗೆ ತುಂಬ ಪ್ರಿಟಿ ಅನ್ನಿಸ್ತು. ಇದಕ್ಕೆ ₹20, ಅವಾಗೆಲ್ಲ ₹1ಗೆ ಪ್ರೆಸೆಂಟೇಷನ್ ಕಾರ್ಡ್ನ ತೊಗೋತಿದ್ವಿ. ಬಟ್ ಇಟ್ಸ್ ಓಕೆ, ಪ್ರಿಟಿ ಆಗಿದೆ. ಸೊ ಇವಾಗ ಅದಕ್ಕೆ ದುಡ್ಡಾಗಿ ಇಡಬೇಕು. हाय बोल दो, ऐसे ही बोल दो, वीडियो में आज हो गया आप. ऐसे बोलते हैं हाय, हाथ से भी नहीं, हाथ से भी नहीं, हाय ऐसे कर सकते हो ना. ಸೊ ಗೈಸ್ ಇವಾಗ ಕಂಗ್ರ್ಯಾಚುಲೇಷನ್ಸ್ ಫ್ರಮ್ ಧನುಶ್ರೀ ಅಂತ ಬರ್ತಿದ್ದೀನಿ. ಸೊ ಗೈಸ್ ಫೈನಲಿ ಪುನೀತ್ ಕುಮಾರ್ ಮತ್ತೆ ಕುಸುಮ್ ಅಂತ ಹಾಕೋರೆ, ಕುಸುಮ ಅಂತ ಇರ್ಬೋದು ಮೇ ಬಿ ಅವ್ರ ಹೆಸರು. ಸೊ ಇವಾಗ ಒಳಗಡೆ ಹೋಗುವ, ಲೆಟ್ಸ್ ಗೋ. ಎಂಟ್ರಿಯಲ್ಲೇ ಗಣಪತಿ ಇಟ್ಟಿದ್ದಾರೆ. ಊಟಕ್ಕೆ ಅಂತ ಹೇಳ್ಬಿಟ್ಟು ಬಂದು ಕೂತ್ಕೊಂಡೆ. ಆ್ಯಂಡ್ ಆ ಕಡೆ ಕೂತಿದ್ರು. ಇವಾಗ ನಾವೆಲ್ಲ ಬಂದ್ವಿ ಅಂತ ಹೇಳ್ಬಿಟ್ಟು ಇಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವಾಗ ಊಟ ಮಾಡಬೇಕು ಗೈಸ್. ಊಟ ಮಾಡಿಬಿಟ್ಟು ಆಮೇಲೆ ಹೊರಡೋದು.
ಇವತ್ತು ಫುಲ್ ಒಂಥರ ಚೀಟ್ ಡೇ ಅಂತಲೇ ಹೇಳ್ಬೋದು. ಸೊ ಗೈಸ್ ಫೈನಲಿ ಇಷ್ಟು ಫುಡ್ನ ಹಾಕಿದ್ದಾರೆ. ಎಸ್ಪೆಷಲಿ ಸ್ವೀಟ್ ಇದಲ್ಲ, ಇದು ಫುಲ್ ಕ್ರಂಚಿ ಇರುತ್ತೆ. ನನಗೆ ತುಂಬ ಇಷ್ಟ. ಒಂಥರ ಏನೋ ಫ್ರೂಟ್ನ ಕಡ್ದಂಗೆ ಫೀಲ್ ಆಗುತ್ತೆ. ಸೊ ಇದು ನನಗಿಷ್ಟ. ಎಲ್ಲ ನನಗಿಷ್ಟ ಆಗಿರೋದೇ ಮಾಡಿಸಿದ್ದಾರೆ. ನಾನೇ ಮೆನು ಮಾಡ್ದಂಗಿದೆ ನೋಡಿ. ಲಾಸ್ಟ್ ಮೂಮೆಂಟಲ್ಲಿ ಒಬ್ಬಳೇ ಹೋಗೋದ ಹೆಂಗೇನು ಅಂತ ಯೋಚನೆ ಮಾಡ್ತಿದ್ದೆ. ದೆನ್ ನನ್ನ ಜಿಮ್ ಫ್ರೆಂಡ್ಗೆ ಲಾಸ್ಟ್ ಮೂಮೆಂಟಲ್ಲಿ ಫೋನ್ ಮಾಡಿ ಕೇಳಿದೆ, ಡೂ ಯು ವಾಂಟ್ ಎಕ್ಸ್ಪೀರಿಯನ್ಸ್ ಸೌತ್ ಇಂಡಿಯನ್ ಮ್ಯಾರೇಜ್ ಅಂತ ಹೇಳ್ಬಿಟ್ಟು. ಹಾಗೆ ಆಮೇಲೆ ಕರ್ಕೊಂಡು ಹೋದೆ. ಸೊ ಊಟ ಅಂತೂ ಸಕ್ಕತ್ತಾಗಿತ್ತು. ಆ್ಯಂಡ್ ಐ ಹ್ಯಾಡ್ ಎ ಗ್ರೇಟ್ ಡೇ. ಇಟ್ ವಾಸ್ ಅಮೇಝಿಂಗ್. ಸೊ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಹೀಗೆ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.